ನೋಡಿ, ಇಸ್ರೋ ಚಂದ್ರಯಾನ 3 ಮಿಷನ್ ನ ತನ್ನ ಅಡ್ವಾನ್ಸ್ಡ್ ಹೆವಿ ಲಿಫ್ಟ್ LVM-3M4 ರಾಕೆಟ್ ಇಂದ ಲಾಂಚ್ ಮಾಡುತ್ತೆ. ನಂತರ ಚಂದ್ರಯಾನ 3 ಸ್ಪೇಸ್ ಗೆ ಹೋಗಿ ರಾಕೆಟ್ ಇಂದ ಬೇರೆ ಆಗುತ್ತೆ. ನಂತರ ಇದು ಅರ್ತ್ ಆರ್ಬಿಟ್ ಅಲ್ಲಿ ಎಸ್ಟಾಬ್ಲಿಷ್ ಆಗಿ ಚಂದ್ರನ ಮಡಿಲಿಗೆ ಹೋಗೋದಕ್ಕೆ ಭೂಮಿಯನ್ನ ಸುತ್ತೋದಕ್ಕೆ ಶುರು ಮಾಡುತ್ತೆ. ಅರ್ತ್ ಗ್ರಾವಿಟಿಯಿಂದ ಎಸ್ಕೇಪ್ ಆಗೋದಕ್ಕೆ ತನ್ನ ಆರ್ಬಿಟ್ ನ ಒಂದು ಸ್ಪೆಸಿಫಿಕ್ ಪಾಯಿಂಟ್ ನಲ್ಲಿ ಕೆಲ ಸೆಕೆಂಡುಗಳಿಗೆ ಇಂಜಿನ್ ಫೈರ್ ಮಾಡುತ್ತೆ. ಇದರಿಂದ ಕಡಿಮೆ ಫ್ಯೂಯಲ್ ಬಳಸಿಕೊಂಡು ಇದರ ಆರ್ಬಿಟ್ ರೇಡಿಯಸ್ ನಿಧಾನವಾಗಿ ದೊಡ್ಡದಾಗ್ತಾ ಹೋಗುತ್ತೆ. 16 ದಿನಗಳ ನಂತರ ಚಂದ್ರಯಾನ 3 ಫೈನಲ್ ಥ್ರಸ್ಟ್ ಮಾಡುತ್ತೆ. ಇದರಿಂದ ಇದು ಅರ್ತ್ ಗ್ರಾವಿಟಿಯಿಂದ ಎಸ್ಕೇಪ್ ಆಗಿ 5 ದಿನದ ಪ್ರಯಾಣದ ನಂತರ ಮೂನ್ ನ ಆರ್ಬಿಟ್ ಗೆ ಹೋಗಿ ತಲುಪುತ್ತೆ. ಇಲ್ಲಿಂದ ಚಂದ್ರಯಾನ 3 ಸ್ಪೇಸ್ ಕ್ರಾಫ್ಟ್ ಮೂನ್ ಆರ್ಬಿಟ್ ನ ಕಡಿಮೆ ಮಾಡೋದಕ್ಕೆ ಒಂದು ಸ್ಪೆಸಿಫಿಕ್ ಪಾಯಿಂಟ್ ಅಲ್ಲಿ ಸ್ಪೀಡ್ ನ ಆಪೋಸಿಟ್ ಡೈರೆಕ್ಷನ್ ಗೆ ಕೆಲ ಸೆಕೆಂಡುಗಳಿಗೆ ಥ್ರಸ್ಟ್ ಆನ್ ಮಾಡುತ್ತೆ. ಇದರ ಬ್ರೇಕಿಂಗ್ ಮ್ಯಾನ್ಯೂವರ್ ಇಂದ ಇದರ ಆರ್ಬಿಟ್ ಸಣ್ಣದಾಗ್ತಾ ಹೋಗುತ್ತೆ. ಇದಾದ ನಂತರ ವಿಕ್ರಮ್ ಲ್ಯಾಂಡರ್ ಆರ್ಬಿಟರ್ ಇಂದ ಸಪರೇಟ್ ಆಗಿ ತನ್ನ ಇಂಜಿನ್ ಜೊತೆಗೂಡಿ ಚಂದ್ರನ ಕಡೆ ಸಾಗಿ ತನ್ನದೇ ಆರ್ಬಿಟ್ ಗೆ ಎಂಟರ್ ಆಗುತ್ತೆ. ಲ್ಯಾಂಡಿಂಗ್ ಗೆ ಮೊದಲು ವಿಕ್ರಮ್ ಲ್ಯಾಂಡರ್ ಅಲ್ಲಿ ಇರೋ ಹೈ ಕ್ವಾಲಿಟಿ ಸೆನ್ಸರ್ಸ್ ಅಂಡ್ ಕ್ಯಾಮೆರಾಗಳ ಸಹಾಯದಿಂದ ಮೂನ್ ಸರ್ಫೇಸ್ ನ ಸೇಫ್ ಲ್ಯಾಂಡಿಂಗ್ ಮಾಡೋದಕ್ಕೆ ಸ್ಕ್ಯಾನ್ ಮಾಡುತ್ತೆ. ಸೇಫ್ ಜಾಗವನ್ನ ಸೆಲೆಕ್ಟ್ ಮಾಡಿದ ನಂತರ ಕಂಟ್ರೋಲ್ಡ್ ಮ್ಯಾನರ್ ಅಲ್ಲಿ ಸರಿಯಾದ ಪೊಸಿಷನ್ ಗೆ ಬಂದು ಬೂಸ್ಟರ್ ಇಂಜಿನ್ ಆನ್ ಮಾಡಿ ಸೌತ್ ಪೋಲ್ ಇಂದ 600 ಕಿಲೋಮೀಟರ್ ದೂರದಲ್ಲಿ ಲ್ಯಾಂಡ್ ಆಗುತ್ತೆ. ಈ ಜಾಗಕ್ಕೆ ಶಿವಶಕ್ತಿ ಪಾಯಿಂಟ್ ಅಂತ ಹೆಸರು ಕೊಡ್ತಾರೆ. ಇದಾದ ನಂತರ ವಿಕ್ರಮ್ ಲ್ಯಾಂಡರ್ ಒಳಗಡೆಯಿಂದ ಪ್ರಜ್ಞಾನ್ ರೋವರ್ ಹೊರಗಡೆ ಬಂದು ಮೂನ್ ಸರ್ಫೇಸ್ ಅಲ್ಲಿ ಟ್ರಾವೆಲ್ ಮಾಡ್ತಾ ಸೈಂಟಿಫಿಕ್ ಎಕ್ಸ್ಪೆರಿಮೆಂಟ್ ನಡೆಸಿ ಡಾಟಾ ಕಲೆಕ್ಟ್ ಮಾಡಿ ಲ್ಯಾಂಡರ್ ಇಂದ ಆರ್ಬಿಟ್ ಗೆ ಅಂಡ್ ಆರ್ಬಿಟರ್ ಇಂದ ಅರ್ತ್ ಗೆ ಈ ಡಾಟಾವನ್ನ ಸೆಂಡ್ ಮಾಡುತ್ತೆ. ಬಾಕಿ ದೇಶಗಳು ಮಿಲಿಯನ್ಸ್ ಆಫ್ ಡಾಲರ್ ನ ಇನ್ವೆಸ್ಟ್ ಮಾಡಿದ್ರೂ ಸಹ ಚಂದ್ರನ ಸೌತ್ ಪೋಲ್ ಗೆ ಹೋಗೋದಕ್ಕೆ ಸಾಧ್ಯವಾಗ್ಲಿಲ್ಲ. ಆದ್ರೆ ಭಾರತ ದೇಶ ಕೇವಲ 615 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿ ಮೂನ್ ಗೆ ತಲುಪಿದ ಪ್ರಪಂಚದ 4ನೇ ಹಾಗೂ ಮೂನ್ ಸೌತ್ ಪೋಲ್ ಗೆ ತಲುಪಿದ ಮೊದಲ ದೇಶವಾಗುತ್ತೆ.